ಸಂಡೂರು ಲಾರಿ ಮಾಲೀಕರ ಸಂಘದ ವತಿಯಿಂದ 36ನೇ ರಸ್ತೆ ಸುರಕ್ಷತಾ ಮಾಸಾಚರಣೆ. ವೀಕ್ಷಕರ, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಧರ್ಮಾಪುರ ಗ್ರಾಮದ ಶ್ರೀ ಗಂಡಿ ನರಸಿಂಹಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಗಣಿಲಾರಿ ಮಾಲೀಕರ ಸಂಘದ ತಾಲೂಕು ಘಟಕ ಮತ್ತು ಧರ್ಮಾಪುರ ಹಾಗೂ ಯಶವಂತನಗರ ಗ್ರಾಮ ಘಟಕಗಳ ಸಹಯೋಗದಲ್ಲಿ ಮತ್ತು ಪ್ರಾದೇಶಿಕ ಸಾರಿಗೆ ಇಲಾಖೆ ಬಳ್ಳಾರಿ ಇವರ ನೇತೃತ್ವದಲ್ಲಿ 36ನೇ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮ ನಡೆಯಿತು. ಸಂಡೂರು ಪೊಲೀಸ್ ಠಾಣೆ PSI ವೀರೇಶ್ ಡಿ ಮಾಳಶೆಟ್ಟಿರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಲಾರಿ ಡ್ರೈವರ್ಗಳಾದ ನಿಮಗೆ ನಿಮ್ಮ ಕಾಯಕವೇ ದೇವರು. ನೀವು ಚಲಿಸುವ ವಾಹನವೇ ದೇಗುಲವಿದ್ದಂತೆ. ನೀವು ದೇವಾಲಯಕ್ಕೆ ಹೋಗುವಾಗ ಮಡಿಮೈಲಿಗೆಯಿಂದ ಹೋಗುವುದಿಲ್ಲ, ಶುಭ್ರವಾದ ಮಡಿವಂತಿಕೆಯಿಂದ ದೇವಸ್ಥಾನಕ್ಕೆ ಹೋಗುತ್ತೀರಿ, ಏಕಾಗ್ರತೆಯಿಂದ ಪೂಜಿಸುತ್ತೀರಿ. ಅದೇ ರೀತಿ ನೀವು ನಿಮ್ಮ ವಾಹನ ಹತ್ತುವಾಗ ಶುಭ್ರವಾದ ಮಡಿವಂತಿಕೆಯಿಂದ, ಸ್ವಚ್ಛ ಮನಸ್ಸಿನಿಂದ, ಏಕಾಗ್ರತೆಯಿಂದ ವಾಹನ ಚಲಾಯಿಸಬೇಕು ಮತ್ತು ನಿಷ್ಠೆಯಿಂದ, ಸುರಕ್ಷತೆಯಿಂದ ನಿಮ್ಮ ಚಾಲಕ ವೃತ್ತಿಯನ್ನು ನಿಭಾಯಿಸಿದಲ್ಲಿ ನಿಮ್ಮ ಜೀವನ ಮತ್ತು ನಿಮ್ಮನ್ನು ನಂಬಿದವರ ಜೀವನ ಸುಖವಾಗಿರುತ್ತದೆ ಎಂದು ವಾಹನ ಚಾಲಕರಿಗೆ ಕಿವಿಮಾತು ಹೇಳಿದರು. ಪ್ರಾದೇಶಿಕ ಬಳ್ಳಾರಿ ಸಾರಿಗೆ ಇಲಾಖೆ ಅಧಿಕಾರಿಗಳಾದ RTO ಶ್ರೀನಿವಾಸ್ ಗಿರೀಶ್ ರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಸುದೀರ್ಘವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬ್ರೇಕ್ ಇನ್ಸ್ಪೆಕ್ಟರ್ಗಳಾದ ಉಮಾರ್ ಅವರು, ಸಂಡೂರು ತಾಲೂಕು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದ ಈರಣ್ಣ ಉಪ್ಪಾರ್ ಸೇರಿದಂತೆ ಧರ್ಮಾಪುರ ಘಟಕದ ಅಧ್ಯಕ್ಷರಾದ ನಾಗರಾಜು ಎಂ ಮತ್ತು ಯಶವಂತನಗರ ಗ್ರಾಮ ಘಟಕದ ಅಧ್ಯಕ್ಷರಾದ ಹನುಮಂತಪ್ಪ, KN ಪರಶುರಾಮ್, ಬಸವರಾಜ್, ವಿರೂಪಾಕ್ಷಪ್ಪ, ಯಶವಂತನಗರ ಬಂಡಿ ಹುಸೇನ್ ಸಾಬ್ ಮತ್ತು ಲೋಕೇಶ್ ರವರು ಹಾಗೂ ದಾದಾ ಕಲಂದರ್ ಅವರು ಸೇರಿದಂತೆ ನೂರಾರು ಲಾರಿ ಮಾಲೀಕರು ಮತ್ತು ಚಾಲಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಚಾಲಕರಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿ ರಸ್ತೆ ಸುರಕ್ಷತೆ ರಸ್ತೆ ನಿಯಮಗಳ ಬಗ್ಗೆ ಅರಿವು ಮೂಡಿಸಿದರು. ವರದಿಗಾರರು KK ಮೆಹಬೂಬ್ ಬಾಷಾ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಚಾಲನೆ ಮಾಡುವಾಗ ಸಿಗ್ನಲ್ಗಳನ್ನು ಗಮನಿಸುತ್ತೇನೆ. ವಾಹನದ ದಾಖಲಾತಿಗಳನ್ನು ಕಾಲಕಾಲಕ್ಕೆ ನಿಯಮಾನುಸಾರ ಇಟ್ಟುಕೊಳ್ಳುತ್ತೇನೆ. ಚಾಲನೆ ಮಾಡುವಾಗ ವೇಗದ ಮಿತಿಯನ್ನು ಗಮನದಲ್ಲಿಟ್ಟುಕೊಳ್ಳುತ್ತೇನೆ. ಚಾಲನೆ ಮಾಡುವಾಗ ಮಕ್ಕಳು, ವೃದ್ಧರು ಮತ್ತು ಪಾದಚಾರಿಗಳನ್ನು ಗಮನಿಸುತ್ತೇನೆ. ಎಡಬದಿಯಿಂದ ಓವರ್ಟೇಕ್ ಮಾಡುವುದಿಲ್ಲ. ಚಾಲನಾ ಪರವಾನಗಿಯನ್ನು ತೆಗೆದುಕೊಂಡೇ ರಸ್ತೆಯಲ್ಲಿ ಚಾಲನೆ ಮಾಡುತ್ತೇನೆ. ಚಾಲನೆ ಮಾಡುವಾಗ ವಾಹನದಿಂದ ವಾಹನಕ್ಕೆ ಅಂತರ ಕಾಪಾಡಿಕೊಳ್ಳುತ್ತೇನೆ. ದ್ವಿಚಕ್ರ ವಾಹನದಲ್ಲಿ ಮಕ್ಕಳನ್ನು ಕರೆದುಕೊಂಡು ಹೋಗುವಾಗ ಹಾರ್ನೆಸ್ ಬೆಲ್ಟ್ ಅನ್ನು ಉಪಯೋಗಿಸುತ್ತೇನೆ. ವಾಹನ ಚಾಲನೆ ಮಾಡುವಾಗ ಆತ್ಮವಿಶ್ವಾಸದಿಂದ ಜಾಗರೂಕತೆಯಿಂದ ಚಾಲನೆ ಮಾಡುತ್ತೇನೆ ಎಂದು ಪ್ರಮಾಣಿಸುತ್ತೇನೆ. ಥ್ಯಾಂಕ್ ಯು. ಪ್ಲೀಸ್. ಆಮೇಲೆ ಅಬ್ಕಾರಿ ಡಿಪಾರ್ಟ್ಮೆಂಟ್ ನಾವು ಫೋನ್ ಮಾಡಿ ಕರೆದ್ರೆ ಬರ್ತಾ ಇಲ್ಲ. ಅವೆಲ್ಲ ಅವ್ರನ್ನೆಲ್ಲ ಹಿಡ್ಕೊಂಡು ಇದೇನು ಸರಾಯಿ ಅವೆಲ್ಲ ಹಿಡ್ಕೊಂಡು ನಾವು ಫೋನ್ ಮಾಡಿ ಕರೆದಾಗ ಇಮ್ಮಿಡಿಯೇಟ್ ಯಾರನ್ನ ಬರಬೇಕು. ಅವ್ರು ಏನ್ ಮಾಡ್ತಾರೆ, ನಾವು ಎಲ್ಲೋ ಮೀಟಿಂಗ್ ಇದ್ದೀವಿ, 2 ಸರಿ ಆಯ್ತು. ಒಂದ್ಸರಿ ಅವ್ರು 3ನೇ ಸರಿ ನಾನು ಭಾಳ ಸಿಟ್ಟು ಬಂದಾಗ ಇಲ್ಲಿ ಕರೆದಾಗ ಅವ್ರು ಯಾರೋ ಅವ್ರ ಕಡೆಯಿಂದ ಕಳಿಸ್ಕೊಟ್ಟಿದ್ದಾರೆ. ಇದೊಂದು ರಿಕ್ವೆಸ್ಟ್, ಅಬ್ಕಾರಿ ಡಿಪಾರ್ಟ್ಮೆಂಟ್ ಏನಿದ್ರಲ್ಲ ಸ್ವಲ್ಪ ಜವಾಬ್ದಾರಿ ತಗೊಂಡು ಇದೇನಿದೆ ಇಲ್ಲಿಂದ ಬೈಪಾಸ್ ರಸ್ತೆ ಅಲ್ಲಿ ಬಾಬಾಯ ಈ ಮೇನ್ ರೋಡಲ್ಲಿ ಹೋಗ್ಲಿದಾವಲ್ಲ ಅವ್ರಿಗೆ ಸ್ಟ್ರಿಕ್ಟ್ಲಿ ಅವ್ನು ಮಾಡ್ಲಿಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ಸ್ವಲ್ಪ ನಿಮ್ಮ ಹತ್ರ ಮನೆ ಮಾಡ್ಕೊಡ್ತೀವಿ. ಇನ್ನೊಂದು ವಿಚಾರ ಏನಂದ್ರೆ, ನಾವು ಲೆಟ್ರ್ ಕೊಟ್ಕೊಂಡಿರ್ತೀವಿ, ಅವ್ರು ಬರ್ತಾರೆ, ರೆಡಿ ಬರ್ತಾರೆ, ನಾವು ಹಿಂದಾಗ ಬರ್ತಾರೆ, ಆಗಲೇ ಅಲ್ಲಿಂದಲೇ ಫೋನ್ ಮಾಡಿರ್ತಾರೆ, ನಾವು ಬರ್ತಾ ಇದ್ದೀವಿ, ನೀವೆಲ್ಲ ನಿಂತ್ಬಿಡ್ರಿ, ನಾವು ಬಂದು ನೋಡಿದ್ದೀವಿ, ಫೋಟೋ ಬೇಕಂದ್ರೆ ಏನಿಲ್ಲ ಅಂತಾರೆ. ಇದು 90% ನಾವು ಅಬ್ಸರ್ವ್ ಮಾಡಿದ್ದೀವಿ. ಬಟ್ ಇದನ್ನು ಜವಾಬ್ದಾರಿ ತಗೊಳ್ತಾ ಇಲ್ಲ. ಅದನ್ನು ನಿಮ್ಮ ಗಮನಕ್ಕೆ. ಅದರಿಂದಲೇ ನಮ್ಮ ಕೆಲವು ಡ್ರೈವರ್ಸ್ ಏನಾಗ್ತಂದ್ರೆ, ನಾವು ಡ್ರೈವರ್ಸಿಗೆ ತಪ್ಪಾಗಿ ಹೇಳ್ತಾ ಇದ್ವಿ. ಡ್ರೈವರ್ಸ್ಗಳು ಏನ್ ಮಾಡ್ತಾ ಇದ್ರೆ, ಆ ಕಲ್ತರ ವಿಚಾರಕ್ಕೆ ಕನ್ಯಾದ ಊಟಕ್ಕೆ ಹೋದಾಗ ಅಥವಾ ಇವತ್ತು ಹೋಟ್ಲುಗಳು, ಒಳ್ಳೆ ಹೋಟ್ಲುಗಳು, ಯಾವುದು ಸಸ್ಯಾಹಾರಿ ಹೋಟ್ಲುಗಳು ಬಹಳಷ್ಟು ಕಡಿಮೆ ಇದೆ. ಅವ್ರಿಗೆ ಹೇಳ್ತಾರೆ,
ಎಲ್ಲಿ ಮಾರ್ತಾರೆ ಅವ್ರಿಗೆ ವ್ಯಾಪಾರ ಆಗುತ್ತೆ. ನಾವು ಸಸ್ಯಾಹಾರಿ ಮಾಡಿದ್ರೆ ನಮಗೆ ವ್ಯಾಪಾರ ಆಗಲ್ಲ. ಅದಕ್ಕೋಸ್ಕರ ನಾವು ಮಾಡ್ತೀವಿ. ಇದೊಂದು ನಿಮ್ಗೆ ಗೊತ್ತು ಸರ್. ಅದೊಂದು ಅವ್ರಿಗೆ ಅಬ್ಕಾರಿ ಇಲಾಖೆಗೆ ತಿಳಿಸ್ಬಿಟ್ಟು ಜವಾಬ್ದಾರಿಯಿಂದ ಎಲ್ಲೇ ಇರಲಿ ಅದನ್ನ ಹಿಡಿದು ಇಲ್ಲಾಂದ್ರೆ ಹೋಟ್ಲೆ ಕ್ಯಾನ್ಸಲ್ ಮಾಡುತ್ತೆ ಸರ್. ಓಕೆ, ಥ್ಯಾಂಕ್ ಯು. ಈ ಸುಂದರ ಸಭೆಯ ಅಧ್ಯಕ್ಷೆಯನ್ನು ನಾನೇ ವಹಿಸ್ಕೊಂಡಿದ್ದೀನಿ. ವೀರೇಶ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿದ್ದ ವೀರೇಶ್ ಅವರೇ, ಹಾಗೂ ಧರ್ಮಾಪುರದ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳೇ, ಸೋಮಲಾಪುರ ಹಾಗೂ ಯಶವಂತ ನಗರ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳೇ, ಹಾಗೂ ಚಾಲಕರೇ ಹಾಗೂ ಮಾಲಕರೇ, ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ಪ್ರತಿ ವರ್ಷದಂತೆ ಈ ವರ್ಷವು 36ನೇ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಈ ವರ್ಷದ ಶೀರ್ಷಿಕೆ ರಸ್ತೆ ಸುರಕ್ಷತೆ ಜೀವನದ ರಕ್ಷೆ ಎನ್ನುವ ಶೀರ್ಷಿಕೆಯಡಿಯಲ್ಲಿ ನಾವು ಪ್ರತಿ ವರ್ಷದ ಜನವರಿ ತಿಂಗಳು ರಸ್ತೆ ಸುರಕ್ಷತೆ ಮಾಸ ಅಂತ ಆಚರಿಸ್ತೀವಿ. ಈ ರಸ್ತೆ ಸುರಕ್ಷತೆ ಮಾಸದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೇವೆ. ಶಾಲಾ ಮಕ್ಕಳಿಂದ ಹಿಡಿದು ಚಾಲಕರವರೆಗೆ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೇವೆ ನಾವು. ಇದರಲ್ಲಿ ಈ ಕಾರ್ಯಕ್ರಮ ಮೋಸ್ಟ್ಲಿ ನಮ್ಮ ಈ ವರ್ಷದ ಕೊನೆಯ ಕಾರ್ಯಕ್ರಮ ಆಗಬಹುದು. ಆದ ಕಾರಣ ಧರ್ಮಾಪುರದಲ್ಲಿ ಇಟ್ಕೊಂಡಿದ್ದೀವಿ ನಾವು. ಹಾಗೆ ಈಗ ನಾನು ಅಪಘಾತದ ಆಮೇಲೆ ಮಾತಾಡ್ತೀನಿ. ನಾನು ಈಗ ಮೊದಲನೇದಾಗಿ ನೀವು ಚಾಲಕರಿದ್ದೀರಿ ಹಾಗೂ ಮಾಲಕರು ಕೂಡ ಇದ್ದೀರಿ. ಈಗ ಚಾಲಕರು ಹೆಂಗಿರಬೇಕು, ಉತ್ತಮ ಚಾಲಕನ ಲಕ್ಷಣಗಳೇನು, ಅಥವಾ ಉತ್ತಮ ಚಾಲಕನಾಗಬೇಕಾದ್ರೆ ಇರುವ ಗುಣಗಳೇನು, ಯಾರಾದರೂ ಹೇಳ್ತೀರಾ? ಹೇಳ್ರಿ, ಯಾರಾದರೂ ಗೊತ್ತಿದ್ರೆ. ಈಗ ಮಾಲಕರಿಗೆ ಒಂದು ಟ್ರಿಪ್ ಆಗೋ ಹತ್ರ 2 ಟ್ರಿಪ್ ಮಾಡಿಕೊಡೋದು, ಎರಡು ಆಗೋ ಹತ್ರ 3 ಮಾಡಿಕೊಡೋದು, ಸ್ಪೀಡಾಗಿ ಹೋಗೋದು, ಹಂಪುಗಳನ್ನ ಎಗರಿಸಿ ಹೋಗೋದು, ಇಂಥ ಡ್ರೈವರ್ ಉತ್ತಮ ಚಾಲಕನ? ಯೂನಿಫಾರ್ಮ್, ಸೇಫ್ಟಿ ಶೂ. ನಾವು ಡ್ರೈವಿಂಗ್ ಮಾಡ್ಬೇಕಾದ್ರೆ ಜಾಗ್ರತೆಯಿಂದ ನಾವು ಡ್ರೈವಿಂಗ್ ಸರಿಯಾಗಿ ಮಾಡಲಿಲ್ಲ ಅಂದ್ರೂ ಆಗ್ತದೆ, ಮತ್ತೆ ರೋಡಲ್ಲಿ ಗುಂಡಿಗಳಿದ್ರು ಆಗುತ್ತೆ. ಆದ ಕಾರಣ ನಾವು ಅವೆಲ್ಲ ನೋಡಿಕೊಂಡು ಜಾಗರೂಕತೆಯಿಂದ ರೋಡಲ್ಲಿ ಓಡಿಸಿದರೆ ನಾವು ಒಂದು ಒಳ್ಳೆ ಡ್ರೈವರ್ ಆಗ್ಬೋದು, ನಮ್ಮ ಕುಟುಂಬಕ್ಕೆ ಒಂದು ಆಧಾರ ಸ್ತಂಭವಾಗಿ ನಿಲ್ಬೋದು ಅಂತ ಹೇಳ್ತೇನೆ ನಾನು. ಅರ್ಥ ಆಯ್ತಾ? ಹಾಗೂ ಈ ನೋಡು, ಒಂದು ಒಳ್ಳೆ ಡ್ರೈವರ್ ಯಾವ ಥರ ಇರಬೇಕಪ್ಪ, ನಾವು ರೋಡಲ್ಲಿ ಯಾವ ಥರ ಹೋಗ್ಬೇಕು, ಏನೇನು ಮಾಡಬೇಕು, ರೋಡಲ್ಲಿ ಇದ್ದಾಗ ಏನು ಮಾಡಬೇಕು ಅನ್ನೋದು ಬಹಳ ಇಂಪಾರ್ಟೆಂಟು. ಈಗ ನೀವು ನೋಡ್ರಿ, ನಾವು FC ಬಂದಾಗ ನಮ್ಮ ಕಚೇರಿಗೆ ಬಂದಾಗ ನಾವು ಸ್ಪೀಡ್ ಗವರ್ನ ನೋಡ್ತೀವಿ. ಸ್ಪೀಡ್ ಗವರ್ನ ಹೊರಗೆ ಬಂದ ತಕ್ಷಣ ನೀವು ಅದನ್ನು ಟ್ಯಾಂಪರ್ ಮಾಡ್ತೀವಿ, ತೆಗೆದು ಬಿಡ್ತೀರ ಅದಕ್ಕೆಲ್ಲ 60 ಕಿಲೋಮೀಟರ್ ನಾವು ಫಿಕ್ಸ್ ಮಾಡಿದ್ದೀವಿ. ಅದಕ್ಕೆ ನೀವು ಯಾರೂ 60ರಲ್ಲಿ ಹೋಗಲ್ಲ, 80, 100 ಹೋಗ್ತಾ ಇರ್ತೀವಿ. ಅದು ನಿಮಗೂ ಪ್ರೆಜರ್ಸ್ ಇರ್ತದೆ. ನಾನು ಈಗ ನಿಮ್ಮ ಪದಾಧಿಕಾರಿ ಮಾತಾಡಿದೆ, ಜಿಂದಾಲ್ ಹೋಗ್ಬೇಕಂದ್ರೆ 6 ತಾಸು ಬೇಕು, ಬಳ್ಳಾರಿಗೆ ಹೊಸಪೇಟೆಗೆ ಹೋಗ್ಬೇಕಂದ್ರೆ 8 ತಾಸು ಕೊಟ್ಟಿದ್ದಾರೆ. ಆ 8 ತಾಸು ರೀಚ್ ಆಗಬೇಕು ಅನ್ನೋ ಒಂದೇ ಉದ್ದೇಶದಿಂದ ಹೋಗ್ತಾ ಇರ್ತೀರಂತ ಗೊತ್ತು. ನೀವೇನು ಆಕ್ಸಿಡೆಂಟ್ ಮಾಡಬೇಕು ಅಂತ ಮಾಡೋದಿಲ್ಲ, ಅದೇ ಆಗ್ತದೆ. ಆದ ಕಾರಣ ಅದನ್ನು ನಾವು DMG ಹತ್ರ ಮಾತಾಡ್ತೀವಿ. ಇದನ್ನ ನಮ್ಮ ಜಿಲ್ಲಾಧಿಕಾರಿಗಳಿಗೂ ಅವ್ರ ಗಮನಕ್ಕೆ ತಂದು ಅದನ್ನ ಒಂದು 2 ತಾಸು ಹೆಚ್ಚು ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ.